ಇಡಿ ಅಧಿಕಾರಿಗಳ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಮ್ಮ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ರೇಡ್ ನಡೆದಿದೆ. ಯಾವ ಸೂಚನೆ ಮೇಲೆ ಭೇಟಿ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅಕೌಂಟ್ಸ್ ಕೇಳಿದ್ದಾರೆ, ಕೊಡಲು ಹೇಳಿದ್ದೇನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಯಾವ ವರ್ಷಗಳ ಲೆಕ್ಕ ಕೇಳಿದ್ದಾರೆ ಕೊಡಿ ಅಂತ ಹೇಳಿದ್ದೇನೆ. ಇವತ್ತು ಕೂಡ ಇಡಿ ವಿಚಾರಣೆ ಮುಂದುವರೆದಿದೆ. ಇಡಿ ಅಧಿಕಾರಿಗಳ ಉದ್ದೇಶ ನಮಗೆ ಗೊತ್ತಿಲ್ಲ. ಸಹಕಾರ ಕೊಟ್ಟಿದ್ದೇವೆ, ಯಾವುದನ್ನೂ ಮುಚ್ಚಿಟ್ಟಿಲ್ಲ. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಡಿ ರೇಡ್ಗೆ ಸಂಬಂಧ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ನಾನು ಕಾನೂನಿಗೆ ಬೆಲೆ ಕೊಟ್ಟು ಬಂದವನು. ಎಲ್ಲರಿಗೂ ಒಂದೇ ಕಾನೂನು, ಕಾನೂನಿಗೆ ಗೌರವ ಕೊಡುತ್ತೇನೆ. ಸಂಸ್ಥೆ ಕೂಡ ಗೌರವ ಸಹಕಾರವನ್ನು ನೀಡುತ್ತೆ. ನಮಗೆ ಕೇಳುವ ಪ್ರಶ್ನೆಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತೇವೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನೋಡಿ, ಇಡಿ ರೇಡ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯ ಏನಿದೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಕೆಲವೊಂದು ಈ ರೀತಿ ರೇಡ್ ಆದ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತ ಅನ್ನುವಂಥ ಕೆಲವೊಂದು ಹೇಳಿಕೆಗಳು ಹೊರಗೆ ಬರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್, ನಮ್ಮ ಅಕೌಂಟ್ಸನ್ನು ಕೇಳಿದ್ದಾರೆ, ಕೊಡಲು ಹೇಳಿದ್ದೇನೆ. ನಿನ್ನೆ ಇಡಿ ರೇಡ್ ನಡೆದಿತ್ತು, ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ. ಜಾರಿ ನಿರ್ದೇಶನಾಲಯ ಯಾವ ಸೂಚನೆಯ ಮೇಲೆ ಈ ಒಂದು ದಾಳಿಯನ್ನು ನಡೆಸಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಸಂಪೂರ್ಣ ಸಹಕಾರವನ್ನು ನಾವು ಕೊಟ್ಟಿದ್ದೇವೆ, ಕೊಡುತ್ತೇವೆ ಅನ್ನುವಂಥ ವಿಚಾರವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ನಡೆಸಿದ ದಾಳಿಯ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಕೂಡ ಇದು ರಾಜಕೀಯ ಪ್ರೇರಿತ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ. ಅದೇನೇ ಇದ್ರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಏನಿರುತ್ತೆ ಅನ್ನೋದು ಬಹಳ ಮುಖ್ಯ. ನಮ್ಮ ಸಂಸ್ಥೆ ಇರ್ಬೋದು, ಅಲ್ಲಿನ ಸಿಬ್ಬಂದಿ ಇರಬಹುದು, ಕಾನೂನಿಗೆ ಗೌರವವನ್ನು ಕೊಡುತ್ತೆ. ಯಾವುದೇ ರೀತಿಯ ದಾಖಲೆಯನ್ನು ಕೇಳಿದ್ರೆ, ಯಾವುದೇ ವರ್ಷದ್ದು ಕೇಳಿದ್ರು ಕೂಡ ಖಂಡಿತವಾಗ್ಲೂ ನಾವು ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. There is a sub-registrar to evaluate that. There is a system in the revenue department to see that whether it is undervalued or valued higher. This is a fair transaction has happened between HMS Institute and Siddhartha Institute. If there is anything, let them find out. Overall, what do you like to say, sir? Do you think that... No, I don't want to say anything at this point of time. Let the... ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನೂ ಗೊತ್ತಿಲ್ಲ. ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ. ನನಗೆ ಗೊತ್ತಾದ ಮೇಲೆ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ, ನೀವು ಅಕೌಂಟ್ಸ್ ಅವ್ರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ. ಅವರು ಏನು ಅಕೌಂಟ್ಸ್ ಕೇಳ್ತಾರೆ, ಎಷ್ಟು ವರ್ಷದ ಕೇಳ್ತಾರೆ, ಆಡಿಟೆಡ್ಡು ಅಥವಾ ಈ ವರ್ಷದ್ದಿನ್ನೂ ಆಡಿಟ್ ಆಗಿರೋದಿಲ್ಲ, ಮೊದಲಿನ ವರ್ಷಗಳದ್ದೆಲ್ಲ ಆಡಿಟ್ ಆಗಿರೋದು, ಅವ್ರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ಮುಂದುವರೆದಿದೆ, ಅವರು ವೆರಿಫಿಕೇಷನ್ಸು ಎಲ್ಲ ಮುಂದುವರೆದಿದೆ. ಅದು ಉದ್ದೇಶ ನಮಗೆ ಗೊತ್ತಿಲ್ಲ. ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ಕೊಡ್ತೇವೆ. ಅದರಲ್ಲಿ ಯಾವುದನ್ನು ಕೂಡ ಮುಚ್ಚಿಡೋ ಅಂಥದ್ದು ಯಾವುದೂ ಕೂಡ ಇಲ್ಲ. ಇದು ಒಂದು. ಎರಡನೇದು, ನಾನು ಮೊದಲಿನಿಂದನೂ ಕೂಡ ಕಾನೂನಿಗೆ ಗೌರವ ಕೊಟ್ಟುಕೊಂಡು ಬಂದಿರೋನು. ಕಾನೂನಿಗೆ
ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು. ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾನೂನಿಲ್ಲ. ದೊಡ್ಡವ್ರಿಗೊಂದು ಕಾನೂನು, ಸಣ್ಣವರಿಗೊಂದು ಕಾನೂನು, ಆ ರೀತಿ ಕಾನೂನು ಮಾಡಿಲ್ಲ. ಎಲ್ಲರಿಗೂ ಕೂಡ ಕಾನೂನು ಒಂದೇ. ಆ ಕಾನೂನನ್ನು ಗೌರವಿಸ್ತಕ್ಕಂಥವನು ನಾನು. ಆದ್ದರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ. ಯಾಕೆಂದರೆ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ, ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ, ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಇಡುವಂಥದ್ದು ಯಾವುದೂ ಕೂಡ ಇಲ್ಲ. ಇದು ಒಂದು. ಎರಡನೇದು, ನಾನು ಮೊದಲಿನಿಂದನೂ ಕೂಡ ಕಾನೂನಿಗೆ ಗೌರವ ಕೊಟ್ಕೊಂಡು ಬಂದಿರೋನು. ಕಾನೂನಿಗೆ, ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು. ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾನೂನಿಲ್ಲ. ದೊಡ್ಡವ್ರಿಗೊಂದು ಕಾನೂನು, ಸಣ್ಣವರಿಗೊಂದು ಕಾನೂನು, ಆ ರೀತಿ ಕಾನೂನು ಮಾಡಿಲ್ಲ. ಎಲ್ಲರಿಗೂ ಕೂಡ ಕಾನೂನು ಒಂದೇ. ಆ ಕಾನೂನನ್ನು ಗೌರವಿಸ್ತಕ್ಕಂಥವನು ನಾನು. ಆದ್ದರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ. ಯಾಕಂದರೆ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೆಲ್ಲಿ ಆಫೀಸರ್ಸ್ಗಳು ನಮ್ಮ ಸಂಸ್ಥೆಯ 3 ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನೂ ಗೊತ್ತಿಲ್ಲ. ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ. ನನಗೆ ಗೊತ್ತಾದ ಮೇಲೆ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ, ನೀವು ಅಕೌಂಟ್ಸ್ ಅವ್ರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ. ಅವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ರೇಡ್ಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಜೊತೆ ಡಿಕೆ ಶಿವಕುಮಾರ್ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಹೌದು, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯದ ಈ ದಾಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ಮತ್ತು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಚಲುವರಾಯಸ್ವಾಮಿ ಕೂಡ ಉಪಸ್ಥಿತರಿದ್ದರು. ನಿನ್ನೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಕಾಲೇಜುಗಳಲ್ಲಿ ದಾಳಿ ನಡೆದಿದೆ, ಅಂದರೆ ಇಡಿ ರೇಡ್ ನಡೆದಿದೆ, ದಾಖಲೆಗಳ ಪರಿಶೀಲನೆಯಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತಿದೆ ಅಂತ ಹೇಳಲಾಗ್ತಾ ಇದೆ. ಸೊ ನಿನ್ನೆಯಿಂದ ನಡೀತಾ ಇರುವಂತಹ ಶೋಧ ಕಾರ್ಯ, ಯಾಕಂದರೆ ನಾವು ಒಂದೊಂದೇ ವಿಚಾರವನ್ನು ನೋಡಬೇಕು. ಬುಧವಾರ ಬೆಳ್ಳಂಬೆಳಗ್ಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿದೆ. ನೋಡಿ, ಈ ನಡುವೆ ಪರಮೇಶ್ವರ್ ಕ್ರಯ ಮಾಡಿದ್ದಂಥ HMS ಕಾಲೇಜಿನ ಕ್ರಯ ಪತ್ರವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಅನ್ನುವಂಥ ಮಾಹಿತಿ ಇದೆ. ಇನ್ನು ತುಮಕೂರಿನ ಹೆಗ್ಗೇರಿಯಲ್ಲಿರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್, ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜ್, ನೆಲಮಂಗಲದ ಟಿ ಬೇಗೂರು ಬಳಿ ಇರುವಂತಹ ಮೆಡಿಕಲ್ ಕಾಲೇಜುಗಳ ಮೇಲೆ ಇಡಿ ರೇಡನ್ನು ನಡೆಸಿರೋದು. ಇನ್ನು ದಾಖಲೆಗಳನ್ನು, ಅಂದರೆ ಕಾಲೇಜಿಗೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆಯಲ್ಲಿ ಇಡಿ ಅಧಿಕಾರಿಗಳು ತೊಡಗಿಕೊಂಡಿದ್ದಾರೆ. ಸೊ ಇದೆಲ್ಲದರ ಜೊತೆಗೆ ನಾವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಈ ಒಂದು ಇಡಿ ರೇಡ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಹಕಾರ ಹೇಗಿದೆ ಅಂತ ಹೇಳಿ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದನ್ನು ನೀವು ಗಮನಿಸಿದ್ದೀರಿ. ಸೊ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೇವೆ, ಯಾವ್ಯಾವ ದಾಖಲೆಗಳು, ಯಾವ ವರ್ಷದ ಲೆಕ್ಕಪತ್ರಗಳು ಬೇಕೋ ಅದೆಲ್ಲವನ್ನು ಒದಗಿಸುವಂತಹ ಕೆಲಸ ಕೂಡ ಆಗಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಈ ನಡುವೆ ಆಗಿರುವಂಥ ಕೆಲವೊಂದು ಬೆಳವಣಿಗೆಗಳು, ತುಮಕೂರಿನಲ್ಲಿರುವಂಥ ತಾಂತ್ರಿಕ ಕಾಲೇಜಿನಲ್ಲಿ ಶೋಧ ನಡೆಸಿದಂಥ ಅಧಿಕಾರಿಗಳಿಗೆ ಆಸ್ತಿಯ ಕ್ರಯ ಪತ್ರವೊಂದು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಮಾಜಿ ಶಾಸಕ ಶಫಿ ಅಹಮದ್ ಅವರಿಂದ HMS ಕಾಲೇಜನ್ನು ಖರೀದಿ ಮಾಡಿರ್ತಾರೆ. ಸುಮಾರು 95 ಕೋಟಿ ರೂಪಾಯಿಗೆ ಖರೀದಿ ಮಾಡಿರುವ ಆ ಕ್ರಯ ಪತ್ರದಲ್ಲಿ 95 ಕೋಟಿ ಅಂತ ನಮೂದಿಸಿದ್ರು, ಅಸಲಿಗೆ 140 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳ ಪರಿಶೀಲನೆ ಅನ್ನೋದು ಆಗ್ತಾ ಇರೋದು.
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಪೀಕಲಾಟ ಶುರುವಾಗಿದೆ. ಹೌದು, ನಿನ್ನೆಯಿಂದ ನಡೀತಾ ಇರುವಂತಹ ಶೋಧ ಕಾರ್ಯ ಮುಂದುವರೆದಿದೆ. ಇವತ್ತು ಕೂಡ ಇಡಿಯ ವಿಚಾರಣೆ ಮುಂದುವರೆದಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಸೇರಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಂಬಂಧಪಟ್ಟಂತಹ ಕಚೇರಿಗಳಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಪೀಕಲಾಟ. ಸಿದ್ಧಾರ್ಥ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಡಿ ಕಾಟ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಡಿ ದಾಳಿಯ ಹಿನ್ನೆಲೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಐಡಿ ಕಡ್ಡಾಯ. ಐಡಿ ಇದ್ರೆ ಮಾತ್ರ ಕಾಲೇಜಿನ ಒಳಗೆ ಸೆಕ್ಯೂರಿಟಿ ಬಿಡ್ತಾ ಇದ್ದಾರೆ. ಐಡಿ ಇಲ್ಲದವರಿಗೆ ತರಬೇಕು ಅಂತ ಹೇಳಿ ತಾಕೀತು ಮಾಡಲಾಗ್ತಾ ಇದೆ. ಬರಿಗೈನಲ್ಲಿ ಬಂದವರಿಗೆ ಐಡಿಗಾಗಿ ಅಲ್ಲಿನ ಸೆಕ್ಯೂರಿಟಿ ಹೇಳಿ ಕಳುಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಾಳಿ ನಡುವೆ ವಿದ್ಯಾರ್ಥಿಗಳು ಕೂಡ ಒಂದಷ್ಟು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಾಲೇಜು ಅಂದಾಗ ಐಡಿ ಕಾರ್ಡ್ ಕಡ್ಡಾಯ. ನೋಡಿ, ಇದರ ನಡುವೆ ಕೆಲವೊಬ್ಬ ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ ಅಂದರೆ ಐಡಿ ಕಾರ್ಡನ್ನು ಮರೆತು ಹೋಗೋದು, ಈ ರೀತಿಯ ಕೆಲವೊಂದು ಘಟನೆಗಳು ನಡೆಯುತ್ತೆ. ಸೊ ಹಾಗಾಗಿ ಒಂದು ಕಡೆ ಇಡಿ ರೇಡ್ ನಡೀತಾ ಇರುವುದರಿಂದಾಗಿ, ಪರಿಶೀಲನೆ ಆಗ್ತಿರೋದ್ರಿಂದಾಗಿ ಐಡಿ ಇದ್ದವ್ರಿಗೆ ಮಾತ್ರ ಕಾಲೇಜಿಗೆ ಪ್ರವೇಶ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು. ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾರೆ, ಐಡಿ ಇದ್ದವ್ರಿಗೆ ಮಾತ್ರ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಯಾರು ಐಡಿ ಹಾಕೋ ಬಂದಿಲ್ಲ ಅವರೆಲ್ಲ ವಾಪಸ್ ಹೋಗಿ ಐಡಿ ಹಾಕೊಂಬನ್ನಿ, ಈ ರೀತಿ ಒಂದಷ್ಟು ಸೂಚನೆಯನ್ನು ವಿದ್ಯಾರ್ಥಿಗಳಿಗೆ ಕೊಡಲಾಗ್ತಾ ಇದೆ. ಒಂದು ಕಡೆ ನೋಡಿ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ಇಡಿ ರೇಡ್ ನಡೆದಿದೆ. ಇಲ್ಲಿ ಐಡಿಗಾಗಿ ವಿದ್ಯಾರ್ಥಿಗಳಿಗೆ ತಾಕೀತು ಮಾಡಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳೇ ಹಲವು ಇರೋದ್ರಿಂದಾಗಿ ದಾಖಲೆಗಳ ಪರಿಶೀಲನೆ ಆಗಬೇಕು. ಕಾಲೇಜ್ ಕೂಡ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ತೀವ್ರ ರೀತಿಯ ಸಮಸ್ಯೆ ಎದುರಾಗಬಹುದು. ಈಗ ಇಡಿ ರೇಡ್ ಅಂದಾಗಲೂ ಏನು ತಿಂಗಳಾನುಗಟ್ಟಲೆ ಇರುವುದಿಲ್ಲ. ಹಾರ್ಡ್ಲಿ 2 ರಿಂದ 3 ದಿವಸ ಇಲ್ಲ ಒಂದು ವಾರದವರೆಗೂ ಕೂಡ ತಳ್ಳಬಹುದು. ಸೊ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೆಲವೊಂದು ಪ್ರಾಥಮಿಕ ಹಂತದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಈಗ ಇಡಿ ರೇಡ್ ಅಂದಾಗ ಹೇಳಿ ಕೇಳಿ ಬರಲ್ಲ, ಸೂಚನೆ ಕೊಟ್ಟು ಬರಲ್ಲ, ಸಡನ್ ಆಗುವಂಥ ದಾಳಿಗಳು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ತಾತ್ಕಾಲಿಕ ಸಮಸ್ಯೆಗಳಾಗುತ್ತೆ. ಅದನ್ನು ವಿದ್ಯಾರ್ಥಿಗಳು ಕೂಡ ಎದುರಿಸಬೇಕಾಗತ್ತೆ. ಸೊ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ರೇಡ್ ಅಥವಾ ದಾಳಿ ನಡೆದಿರೋದ್ರಿಂದಾಗಿ ನೀವು ಗಮನಿಸ್ತಾ ಇದ್ದೀರಿ, ದಾಖಲೆಗಳ ಪರಿಶೀಲನೆ ವಿಚಾರಣೆ ಅನ್ನೋದು ಮುಂದುವರೆದಿದೆ. ಬರುವಂಥ ವಿದ್ಯಾರ್ಥಿಗಳು ಬಹುತೇಕ ಐಡಿ ಕಾರ್ಡ್ ಹಾಕೊಂಡು ಕಾಲೇಜಿಗೆ ಬಂದರೆ ಉತ್ತಮ. ಕ್ಯಾಮ್ರಾ ಕ್ಯಾಮ್ರಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಶಾಕ್. ನಿನ್ನೆ ಬೆಳಗ್ಗೆಯಿಂದ ನಡೀತಾ ಇರುವಂತಹ ಶೋಧ ಕಾರ್ಯ, ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆ ನಡೀತಾ ಇದೆ. ನಿನ್ನೆ ಇಡೀ ದಿವಸ ಅದೇ ಆಯಿತು. ಇವತ್ತು ಕೂಡ ದಾಖಲೆಯ ಪರಿಶೀಲನೆ ಮತ್ತು ವಿಚಾರಣೆ ಮುಂದುವರೆದಿದೆ. ಸೊ ದೃಶ್ಯದಲ್ಲಿ ಏನು ನೋಡ್ತಾ ಇದ್ರಿ, ಕಾಲೇಜಿನ ಒಳಭಾಗದ ಒಂದು ದೃಶ್ಯವನ್ನು ನೀವಿಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಮಗದೊಂದು ಕಡೆ ಹೊರಭಾಗದಲ್ಲಿ ಅಂದರೆ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಐಡೆಂಟಿಟಿ ಕಾರ್ಡ್ ಅದನ್ನು ಪರಿಶೀಲನೆ ಮಾಡಿ ಬಿಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಸಹಜವಾಗಿ ಇಡಿ ರೇಡ್ ಅಂದಾಗ ಹೇಳಿ ಕೇಳಿ ಆಗುವಂಥದ್ದಲ್ಲ, ದಿಢೀರಂತ ನಡೆಯುವಂಥ ದಾಳಿಗಳು. ಹಾಗಾಗಿ ಯಾವುದೇ ರೀತಿಯ ಸೂಚನೆಯನ್ನು ವಿದ್ಯಾರ್ಥಿಗಳಿಗೆ ತತ್ಕ್ಷಣಕ್ಕೆ ಕೊಡುವುದು ಅಸಾಧ್ಯ. ಈಗ ಕಾಲೇಜು ಅಂದಾಗ ಐಡಿ ಕಾರ್ಡ್ ಕಡ್ಡಾಯ, ಬಹುತೇಕರು ಹಾಕ್ಕೊಳ್ಳೇಬೇಕು. ಆದರೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಹಾಕ್ಕೊಳ್ಳೋದಿಲ್ಲ. ಸೊ ಇವತ್ತು ಯಾರೆಲ್ಲ ಐಡಿ ಕಾರ್ಡ್ ಹಾಕೋ ಬಂದಿದ್ದಾರೆ ಅವ್ರಿಗೆ ಮಾತ್ರ ಎಂಟ್ರಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಆ ದೃಶ್ಯದಲ್ಲಿ ಗಮನಿಸ್ಬೋದು, ಒಂದಿಬ್ಬರು ಸೆಕ್ಯೂರಿಟಿ ಗಾರ್ಡ್ ನಿಂತ್ಕೊಂಡು ಬೈಕಲ್ಲೋ ಟೂ ವೀಲರ್ಗಳಲ್ಲಿ ಅಥವಾ ನಡ್ಕೊಂಡು ಬರುವಂಥ ವಿದ್ಯಾರ್ಥಿಗಳ ಐಡಿ ಕಾರ್ಡನ್ನು ಪರಿಶೀಲನೆ ಮಾಡಿಯೇ ಒಳಗೆ ಬಿಡ್ತಿರುವಂಥ ಪ್ರಕ್ರಿಯೆ. ಐಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ರೇಡ್ ಪರಿಶೀಲನೆ ಮುಂದುವರೆದಿದೆ. ಬಟ್ ಕಾಲೇಜ್ ಕೂಡ ಓಪನ್ ಇರುವುದರಿಂದಾಗಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸಮಸ್ಯೆ ಎದುರಾಗ್ತಾ ಇದೆ? ಏನು ನೆನ್ನೆಯಿಂದ ಏನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಏನು ಶಿಕ್ಷಣ ಸಂಸ್ಥೆಗಳ ಮೇಲೆ ಏನು ಇಡಿ ದಾಳಿ ನಡೆದಿರುವಂತದ್ದು, ಏನು ನಿನ್ನೆ ಬೆಳಗ್ಗೆಯಿಂದನೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಒಂದು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ಕಾಲೇಜು ಕೂಡ ಒಂದು ರನ್ನಿಂಗ್ ಇರೋದ್ರಿಂದ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಒಂದು ಕಾಲೇಜನ್ನ ಪ್ರವೇಶಿಸಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಏನು ಕಾಲೇಜು ಒಳಗಡೆ ಪ್ರವೇಶಕ್ಕೆ ಒಂದು ಸೆಕ್ಯೂರಿಟಿ ಅಧಿಕಾರಿಗಳು ಒಂದು ನಿರ್ಬಂಧವನ್ನ ಹೇರಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಒಳಗೆ ಹೋಗ್ತಕ್ಕಂಥ
ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಐಡಿಯನ್ನ ತಪಾಸಣೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಯಾರೇ ನಾಗರಿಕರು ಒಳಗಡೆ ಹೋಗ್ಬೇಕು ಅಂದ್ರೆ ಅವ್ರ ಐಡಿ ಇರಬೇಕು. ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತವರ ಮಾತ್ರ ಒಳಗಡೆ ಬಿಡ್ಲಾಗ್ತಾ ಇದೆ. ಇನ್ನುಳಿದಂತ ಯಾರನ್ನೂ ಕೂಡ ಒಳಗಡೆ ಬಿಡ್ಲಾಗ್ತಾ ಇಲ್ಲ. ಏನು ಗೃಹ ಸಚಿವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಒಂದು ಏನು ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಸಂಬಂಧಪಟ್ಟಂತವ್ರನ್ನ ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ. ಇನ್ನುಳಿದಂತೆ ಹೊರಗ್ನವ್ರನ್ನ ಯಾರನ್ನೂ ಕೂಡ ಒಳಗಡೆ ಪ್ರವೇಶಕ್ಕೆ ನಿರ್ಬಂಧ ಹೇರಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಕೆಲವರು ಒಂದು ಐಡಿ ಕಾರ್ಡ್ ಅನ್ನ ತಂದಿರ್ತಾರೆ, ಕೆಲವರು ಬಿಟ್ಟು ಬಂದಿರ್ತಾರೆ. ಹೀಗಾಗಿ ಐಡಿ ಕಾರ್ಡ್ ಅನ್ನ ಬಿಟ್ಟು ಬಂದಿರತಕ್ಕಂಥವ್ರನ್ನ ವಾಪಸ್ ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಒಂದು ಏನು ವಿದ್ಯಾರ್ಥಿಗಳು ಮತ್ತು ಸೆಕ್ಯೂರಿಟಿಗಳ ನಡುವೆ ಒಂದು ಒಂದು ಮುಖಾಮುಖಿಯಾಗಿ ಅವರ ನಡುವೆ ಒಂದು ವಾಗ್ವಾದಗಳು ನಡೀತಾ ಇರ್ತಕ್ಕಂಥದ್ದು. ಈ ರೀತಿಯ ಒಂದು ಘಟನೆಗಳು ಕೂಡ ಇಲ್ಲಿ ನಡೀತಾ ಇದಾವೆ. ಇನ್ನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ನಲ್ಲೂ ಕೂಡ ಇದೇ ರೀತಿ ಆಗಿರ್ತಕ್ಕಂಥದ್ದು. ಅಲ್ಲಿ ಏನು ಮೆಡಿಕಲ್ ವಿದ್ಯಾರ್ಥಿಗಳು ಒಳ ಪ್ರವೇಶಿಸಬೇಕು ಅಂದ್ರೂ ಕೂಡ ಅಲ್ಲಿ ಐಡಿಯನ್ನ ತೋರಿಸಿನೇ ಒಳಗಡೆ ಹೋಗ್ಬೇಕು. ಹೀಗಾಗಿ ಯಾರೇ ಒಳಗಡೆ ಹೊರಗ್ನವ್ರು ಹೋಗ್ಬೇಕು ಅಂದ್ರೂ ಕೂಡ ಅವ್ರಿಗೆ ಒಂದು ಕಡಿವಾಣ ಹಾಕಿರ್ತಕ್ಕಂಥದ್ದು. ಇದು ಸಾಕಷ್ಟು ಒಂದಷ್ಟು ಏನು ಒಂದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಎಲ್ಲ ಬೆಳವಣಿಗೆಗಳು ಹೊರಗಿಗೆ ಏನು ಬೇರೆ ರೀತಿಯ ಒಂದು ಮೆಸೇಜ್ ಹೋಗ್ಬಾರ್ದು ಅಥವಾ ವಿಡಿಯೋಗಳನ್ನ ತೆಗೆದುಕೊಂಡೋಗಿ ಪ್ರಚಾರ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಧ್ಯಮಗಳಿಗೆ ನಿರ್ಬಂಧ ಹೇರ್ಲಿಕ್ಕೆ ಈ ರೀತಿ ಮಾಡಲಾಗಿದೆಯಾ ಅನ್ನುವಂಥದ್ದು. ರೈಟ್ ಮಂಜುನಾಥ್, ಇದ್ರ ಜೊತೆಗೆ ನೆನ್ನೆಯಿಂದ ರೇಡ್ ಮತ್ತು ಪರಿಶೀಲನೆ ಮುಂದುವರಿತಿರುವುದರಿಂದಾಗಿ ಆ ಪರಿಶೀಲನೆ ಇವತ್ತು ಮುಗಿಯುತ್ತೆ ಅಂತ ಅನ್ಸುತ್ತಾ ಅಥವಾ ಏನಾದರೂ ಎಕ್ಸ್ಟೆಂಡ್ ಆಗ್ಬೋದಾ ನಾಳೆ ನಾಡಿದವರೆಗೂ? ಏನು ಈಗಾಗಲೇ ಒಂದಷ್ಟು ಸಾಕಷ್ಟು ಈಗ ಆರೋಪಗಳನ್ನ ಒಂದು ಪಟ್ಟಿಯನ್ನ ಇಟ್ಕೊಂಡು ಈಗ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನ ನಡೆಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಏನು ಪರಮೇಶ್ವರ್ ಒಡೆತನದ ಒಂದು ಶಿಕ್ಷಣ ಸಂಸ್ಥೆ ಸಿದ್ಧಾರ್ಥ ಒಂದು ಶಿಕ್ಷಣ ಸಂಸ್ಥೆ ವತಿಯಿಂದ ಒಂದು ಸಾಕಷ್ಟು ಟ್ರಾನ್ಸಾಕ್ಷನ್ ಗಳಾಗಿದೆ ಅನ್ನುವಂತ ಒಂದು ಗುಮಾನಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಅವರು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಅಡ್ಮಿಷನ್ಸ್ ಗಳೇನಿದೆ ಇದನ್ನು ಕೂಡ ಒಂದು ಸಾಕಷ್ಟು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಅಡ್ಮಿಷನ್ ಗಳಾಗಿದೆ, ಅಡ್ಮಿಷನ್ ವಿಚಾರದಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತ ಒಂದಷ್ಟು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಮೆಡಿಕಲ್ ಸೀಟ್ಗಳು ಇರ್ಬೋದು. ಮತ್ತೆ ಇಲ್ಲಿ ಸಾಕಷ್ಟು ತುಮಕೂರು ನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸಾಕಷ್ಟು ಒಂದಷ್ಟು ಆಸ್ತಿಗಳನ್ನ ಖರೀದಿಯನ್ನ ಮಾಡಿದ್ದಾರೆ. ಇತ್ತೀಚೆಗೆ ಒಂದು ಹೊಸದಾಗಿ ಒಂದು HMS ಕಾಲೇಜು ಅಂತಕ್ಕಂಥ ಒಂದು ಮಾಜಿ ಕಾಂಗ್ರೆಸ್ ಶಾಸಕರ ಒಂದು ಒಡೆತನದ ಒಂದು HMS ಟ್ರಸ್ಟ್ ನ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೂಡ ಅವರೀಗ ಖರೀದಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ ನಡೆದಿದೆ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳ್ಬಂದಿದ್ದಾವೆ. ಅಲ್ಲಿ ವಕ್ಫ್ಗೆ ಸೇರಿದಂತ ಒಂದು ಆಸ್ತಿಯನ್ನ ಇವರು ಖರೀದಿ ಮಾಡಿದ್ದಾರೆ. ಮತ್ತೆ ಅಲ್ಲಿ ಸುಮಾರು ಒಂದು 40 ಕೋಟಿಯಷ್ಟು ಒಂದು ಫ್ರಾಡ್ ಆಗಿದೆ ಅನ್ನುವಂತ ಒಂದಷ್ಟು ಆರೋಪಗಳು ಇದರಲ್ಲಿ ಕೇಳಿಬಂದಿರ್ತಕ್ಕಂಥದ್ದು. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಒಂದು ಇಡಿ ಅಧಿಕಾರಿಗಳು ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.